ಅಥವಾ ನಿಮ್ ಮನೇನೇನೋ ನಮಗ್ ಬರ್ಕೊಡಿ ಅಂತ ಕೇಳಕ್ ಹೋಗಿಲ್ಲ. ಒಂದು ಪೋಸ್ಟರ್ ಅಂಟಕ್ಕೆ ಜಸ್ಟ್ ಒಂದು ರಿಕ್ವೆಸ್ಟ್ ಕೊಡಿ ನಮ್ಮ ಸಮುದಾಯಕ್ಕೆ, ಇದು ಒಂದು ವಿಶೇಷವಾದ ಸಿನಿಮಾ. ಬಟ್ ಏನಾಯ್ತು ಅಂದ್ರೆ ಹೋದ್ವಿ, ಅವರು ಒಂದು ಲೆಟರಿಗೆ ಸಿಗ್ನೇಚರ್ ಹಾಕೊಟ್ರು. ಆಯ್ತಮ್ಮ ಹೋಗಿ ಕಮಿಷನರ್ ಹತ್ರ ಮಾತಾಡಿ ಅಂತ. ಆ ಕಮಿಷನರ್ ಹತ್ರ ಹೋದ್ವಿ 2 ವಾರ 3 ವಾರ ನಮ್ಮನ್ನ ನಾಯಿಗಿಂತ ಕಡೆಯಾಗಿ ಅಲ್ಸಿದ್ರು. ದೊಡ್ಡ ಮೂವಿಗೆ ಒಂದೇ ದಿನಕ್ಕೆ ಪರ್ಮಿಷನ್ ಸಿಗುತ್ತೆ. ಯಾಕೆ? ದೊಡ್ಡ ಸ್ಟಾರ್ಸ್ ಅಂತನಾ? ಮಾತಿಗೆ ಮುಂಚೆ ಇಕ್ವಾಲಿಟಿ ಅನ್ನೋದನ್ನ ಎತ್ತಿ ತೋರಿಸ್ತೀರಾ. ಇಲ್ಲಿ ಗೊತ್ತಾಗಲ್ವಾ? ಹೋಗ್ಲಿ, ಇಷ್ಟೆಲ್ಲ ಚೀತು ಅಂತ ಇದೀವಿ, ಇವಾಗಾದ್ರೂ ಪರ್ಮಿಷನ್ ಕೊಡ್ತೀವಿ ಅಂತ ಬಾಯಿಗೆ ಬರ್ತಾ ಇಲ್ವಲ್ಲ. ದೊಡ್ಡ ಸಿನಿಮಾಕ್ಕೆ ಆಲ್ರೆಡಿ ಎಲ್ಲ ಬಸ್ಗೂ ಪೋಸ್ಟರು ಹಚ್ಚಲಿ, ನಮಗೂ ಸಂತೋಷ. ನಮ್ಮನ್ ಕಂಡ್ರೆ ಅದಕ್ಕೆ ಏನು ಕೊಟ್ಟವ್ರಿ ಅಂತಾನೆ ಗೊತ್ತಿಲ್ಲ. ಯಾಕೆ? ಬಡವ್ರ ಮಕ್ಳು ದುಡ್ಡು ಮಾಡಬಾರ್ದಾ? ಬಡವ್ರ ಮಕ್ಳು ಚೆನ್ನಾಗಿರ್ಬಾರ್ದಾ? ದುಡ್ಡು ಮಾಡಿರೋರೆ ದುಡ್ಡು ಮಾಡ್ತಾ ಇರ್ಬೇಕಾ ಜೀವನದಲ್ಲಿ? ಸ್ಟಾರ್ ಮಕ್ಳುಗಳು ಮಾತ್ರ ದುಡ್ಡು ಮಾಡ್ಬೇಕಾ? ನಾವುಗಳು ಯಾರು ಜೀವನದಲ್ಲಿ 4 ಕಾಸು ದುಡಿಬಾರ್ದ? ಒಳ್ಳೆ ಬಟ್ಟೆ ಹಾಕ್ಬಾರ್ದ? ನಿಮ್ಗಳ ತರ ನಾವ್ ಯಾರು ಬದುಕಬಾರ್ದ? ಸಿನಿಮಾ ಚೆನ್ನಾಗಾದ್ರೆ ಎಲ್ಲರ ಜೀವನಕ್ಕೆ ಒಂದು ತಿರುವು ಬರುತ್ತೆ. ನಾಚಿಕೆ ಆಗ್ಬೇಕು ಇಷ್ಟೆಲ್ಲ ಮಾತಾಡೋದ್ ಮೇಲೂ. ಎಲ್ಲ ಹೋಗೈತೆ ಸರ್ಕಾರ? ಏನೊಂದ್ 2-3 ಕೋಟಿ ಸಬ್ಸಿಡಿ ಕೊಡಕ್ಕಾಗಲ್ವಾ ಸರ್ಕಾರಕ್ಕೆ? ಕೋಟಿ ಹಣ ಫಂಕ್ಷನ್ಗಳೇ ಖರ್ಚು ಮಾಡ್ತೀರಾ, ಇದಕ್ಕೊಂದು ಸಬ್ಸಿಡಿ ಕೊಡಕ್ ಆಗ್ತಿಲ್ವಾ ಸರ್ಕಾರಕ್ಕೆ? ಮಾತಾಡಿದವರೆಲ್ಲ ಕೆಟ್ಟವ್ರ ಕಾಣ್ತೀವಿ ಸರ್ಕಾರಕ್ಕೆ. ಬಟ್ ಇನ್ನೇನ್ ಮಾಡ್ಬೇಕು? ಕಳ್ತನ, ದರೋಡೆ, ತಲೆ ಹೊಡೆದವ್ರಿಗೆ ಬೆಲೆ ಇಲ್ಲಿ, ಕಷ್ಟಪಟ್ಟು ಭಿಕ್ಷೆ ಬೇಡದವ್ರಿಗೆ ಬೆಲೆ ಇಲ್ಲ. ಇವ್ರಿಗೆಲ್ಲ ಯಾರಿಗೂ ಕೆಲಸ ಇಲ್ವಾ? ಇಲ್ಲಿ ಬಂದು ಕೂತಿದೀವಿ. ಎಲ್ಲಿ ಹೋಗಿದ್ದಾರೆ ಸ್ಟಾರ್ಗಳು? ಕರ್ನಾಟಕದಲ್ಲಿರೋ ಸ್ಟಾರ್ಗಳೆಲ್ಲ ಎಲ್ಲಿ ಹೋಗಿದ್ದಾರೆ? ಕಾಣೆ ಆಗಿದ್ದಾರೆ ಎಲ್ಲ ಸ್ಟಾರ್ಗಳು. ಯಾರು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡೇ ಇಲ್ವಾ? ನೀವ್ಯಾರು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಯಾವ ಸ್ಟಾರ್ಗಳು ನೋಡೇ ಇಲ್ವಾ? ನೋಡಿ, ಇಡೀ ಸಿನಿಮಾಕ್ಕೋಸ್ಕರ ಈ ಸಿನಿಮಾದಿಂದ ಆದ್ರೂ ಸ್ವಲ್ಪ ಬದಲಾವಣೆ ಆಗ್ಲಿ. ಬದಲಾವಣೆ ಆಗಿದ್ರೆ ಯಾರು ಇಷ್ಟು ಕಷ್ಟ ಪಡ್ತಿರ್ಲಿಲ್ಲ. ಎಲ್ಲಿ ಹೋಯ್ತು ಸುಪ್ರೀಂ ಕೋರ್ಟ್ ತೀರ್ಮಾನ? ಯಾವುದಕ್ಕೂ ಬೆಲೆನೇ ಇಲ್ಲ ಇಲ್ಲಿ. ಇದನ್ನು ಮೀರಿ ಸರ್ಕಾರಕ್ಕೆ ಸ್ವಲ್ಪ ಆದ್ರೂ ಮನಸಾಕ್ಷಿ ತೋರಿಸಿ ದಯವಿಟ್ಟು ಒಂದು ಸುತ್ತೋಲನೆ ಕೊಡಿ. ಒಂದ್ ಸರ್ಕಾರದಲ್ಲಿ ಇನ್ನೂ ಮಾಡಿಲ್ವಾ ಹಿಂದೆ? ನೀವು ಮಾಡಿ, ಅದೊಂದು ಇತಿಹಾಸ ಆಗತ್ತೆ. ಇತಿಹಾಸ ಮಾಡ್ಬೇಕು ಅಂದ್ರೆ ಇವ್ರು ಬೇಕು ಅಂತಲ್ಲ, ನೀವುಗಳೇ ಮಾಡಿ ಇತಿಹಾಸ ಸಾಕು. ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ನಮ್ ಕಷ್ಟ ಇಲ್ಲಿಗೆ ಕೊನೆ ಆಗ್ಲಿ ಅಂತ ದೇವರ ಹತ್ರ ಬೇಡ್ಕೊಳ್ಳೋಣ. ಸಾಕಿ ಕಷ್ಟ, ಸಾಕಿ ಕಣ್ಣೀರು. ದಯವಿಟ್ಟು ನಿಮ್ಮ ಆಶೀರ್ವಾದ ಇರ್ಲಿ. ಇದನ್ನ ನೋಡಿ ಅಲ್ಲೇ ಕುತ್ಕೊಂಡು ಇದಕ್ಕೆ ಹೌದಲ್ಲ ಪಾಪ ಅನ್ಬೇಡಿ, ಬಂದಿಲ್ ನಿಂತ್ಕೊಳ್ಳಿ. ನೀವುಗಳು ಇದೀವ ಅನ್ನೋದೇ ಒಂದ್ ಧೈರ್ಯ ನಮ್ಗಳಿಗೆ. ನಮ್ಗೆ ಯಾರಿದ್ದಾರೆ? ಹುಟ್ಟಿಸ್ದವರು ಕೈ ಬಿಟ್ರು, ಜೊತೆಗಿರೋರು ಚೀತು ಅಂತಾರೆ. ಯಾರೋ ಕೆಲವೊಬ್ಬೊಬ್ರು ನಮಗೋಸ್ಕರ ಅಂತ ನಿಂತ್ಕೊಂಡಿರ್ತಾರೆ. ನೀವುಗಳು ನಮ್ ಜೊತೆ ನಿಂತ್ಕೊಂಡಿಲ್ಲ ಅಂದ್ರೆ ಇನ್ನೆಲ್ಲ ಏನ್ ಮಾಡ್ಬೇಕು? ಇಲ್ಲ ಅಂದ್ರೆ ಎಲ್ಲರಿಗೂ ಒಂದೊಂಚೂರು ವಿಷ ಕೊಟ್ಬಿಡಿ, ಸ್ವಲ್ಪ ವಿಷ ತಂದು ಕೊಟ್ಬಿಡಿ. ಇಷ್ಟೆಲ್ಲ ಅವಮಾನ ಮಾಡೋ ಬದ್ಲು